ರಾಜ್ಯ ಬಿಜೆಪಿ ಬಣ ರಾಜಕೀಯ ಖಡಕ್ ವಾರ್ನಿಂಗ್ ಅನ್ನು ಕೊಡಲಾಗಿದೆ. ಹೈ ವೋಲ್ಟೇಜ್ ಸಭೆಯಲ್ಲಿ ಕೇಸರಿ ಕಲಿಗಳಿಗೆ ಒಗ್ಗಟ್ಟಿನ ಪಾಠವನ್ನ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಉದಾಹರಣೆಯನ್ನ ಕೊಟ್ಟು ನಿತಿನ್ ಕ್ಲಾಸ್ ಅನ್ನು ತೆಗೆದುಕೊಂಡಿರುವಂತದ್ದು. ನಿತಿನ್ ನಬೀನ್ ನೇತೃತ್ವದ ಮೀಟಿಂಗ್ ನಲ್ಲಿ ಎಚ್ಚರಿಕೆಯನ್ನ ಕೊಡಲಾಗಿದೆ. ಬಣ ರಾಜಕೀಯ ಕೂಡ ಶುರುವಾಗಿತ್ತು, ಅದು ಕೂಡ ಬಿಜೆಪಿಯಲ್ಲಿ. ರಾಜ್ಯ ಬಿಜೆಪಿ ಬಣ ರಾಜಕೀಯಕ್ಕೆ ಇದೀಗ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಹೈ ವೋಲ್ಟೇಜ್ ಸಭೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಕೇಸರಿ ಕಲಿಗಳಿಗೆ ಒಗ್ಗಟ್ಟಿನ ಪಾಠವನ್ನ ಕಲಿಸಿದ್ದಾರೆ. ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ನಿತಿನ್ ನಬೀನ್. ಪಶ್ಚಿಮ ಬಂಗಾಳದ ಉದಾಹರಣೆಯನ್ನ ಕೂಡ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಿತಿನ್ ನಬೀನ್ ನೇತೃತ್ವದ ಮೀಟಿಂಗ್ ನಲ್ಲಿ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮಲ್ಲೇಶ್ವರಂ ಕಚೇರಿಯಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಸಭೆ ನಡೆದಿದೆ. ಎಲ್ಲರೂ ಒಂದಾಗಿ ಹೋಗಬೇಕು, ಆಗ ಯಶಸ್ಸು ಸಾಧ್ಯ. ಪಶ್ಚಿಮ ಬಂಗಾಳದಲ್ಲಿ ಹೇಗೆ ಸಕ್ಸಸ್ ಸಿಕ್ಕಿದೆ ನೋಡಿ. ಎಲ್ಲರೂ ಒಂದೇ ಅಭಿಪ್ರಾಯದಲ್ಲಿ ಕೆಲಸ ಮಾಡಿದ್ದೇವೆ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಒಟ್ಟಾಗಿ ಹೋರಾಡಬೇಕು. ಒಟ್ಟಾಗಿ ನಿಂತಾಗ ಮಾತ್ರ ಸಕ್ಸಸ್ ಅನ್ನೋದು ಸಿಗುವಂಥದ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಯಾಕಂತಾದ್ರೆ ಬಣ ರಾಜಕೀಯ ಅನ್ನೋದು ಶುರುವಾಗಿತ್ತು, ಅದು ಶುರುವಾದ್ರೆ ಸರಿ ಇರಲ್ಲ. ಮುಂದೆ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಒಗ್ಗಟ್ಟಿಲ್ಲ ಅಂತ ಅಂದ್ರೆ ಗೆಲ್ಲೋದು ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಆದಂತಹ ಇತ್ತೀಚಿನ ಎಲೆಕ್ಷನ್ ನಲ್ಲಿ ಒಗ್ಗಟ್ಟಿನ ಪ್ರದರ್ಶನದಿಂದಲೇ ಅಲ್ಲಿ ಗೆಲುವು ಸಾಧ್ಯ ಆಗಿದ್ದಂಥದ್ದು. ಹಾಗಾಗಿ ಒಗ್ಗಟ್ಟಾಗಿದ್ರೆ ಗೆಲುವು ಸಾಧ್ಯ, ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಇದೀಗ ನಿತಿನ್ ನಬೀನ್ ಅವರು ಹೇಳಿರುವಂಥದ್ದು. ಒಟ್ಟಾಗಿ ಹೋರಾಟ ಮಾಡೋಣ, ಒಟ್ಟಾಗಿ ಕೆಲಸ ಮಾಡೋಣ, ಒಂದೇ ಅಭಿಪ್ರಾಯದಲ್ಲಿರೋಣ ಎಲ್ಲರೂ ಕೂಡ. ಕರ್ನಾಟಕದಲ್ಲೂ ಕೂಡ ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಒಟ್ಟಾಗಿ ಹೋರಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು ಬಿಜೆಪಿ ಬಣ ರಾಜಕೀಯಕ್ಕೆ. ಒಗ್ಗಟ್ಟಿನ ಪಾಠವನ್ನ ಮಾಡಿದ್ದಾರೆ. भारत माता की सर ಸರ್ಕಾರದ ವಿರುದ್ಧ ಸದನದ ಒಳಗೆ ಮಾತನಾಡಿದ್ರೆ ಸಾಕಾಗೋದಿಲ್ಲ, ಅದೇ ಕೆಲಸವನ್ನ ಕ್ಷೇತ್ರದಲ್ಲೂ ಕೂಡ ಮಾಡಬೇಕು. ನಿತಿನ್ ನಬೀನ್ ಹೇಳಿರುವಂತದ್ದು. ಶಾಸಕರ ಕೆಲಸದ ಜೊತೆ ಸಂಘಟನೆ ಕೆಲಸವೂ ಕೂಡ ಆಗಬೇಕು. ಒಗ್ಗಟ್ಟು ಒಡೆದ್ರೆ ಅದರ ಲಾಭ ಬೇರೆಯವರು ಪಡೀತಾರೆ. ಪಕ್ಷದೊಳಗೆ ಏನೇ ಸಮಸ್ಯೆ ಇದ್ರೂ ಕೂಡ ನನ್ನ ಬಳಿಯೇ ಹೇಳಿ, ಎಲ್ಲವನ್ನ ಸರಿಪಡಿಸಿ ಪಕ್ಷ ಸಂಘಟನೆ ಮಾಡೋಣ. ಇಂದು ಸಂಜೆ ನಾಳೆ ಮಧ್ಯಾಹ್ನದವರೆಗೆ ಅವಕಾಶ ಇದೆ. ಬಿವೈ ವಿಜಯೇಂದ್ರ, ಆರ್ ಅಶೋಕ್ ಸೇರಿ ಹಲವರು ಭಾಗಿಯಾಗಿದ್ರು ಈ ಸಭೆಯಲ್ಲಿ. ಮಹತ್ವದ ಸಭೆಯಲ್ಲಿ ಒಗ್ಗಟ್ಟಿನ ಪಾಠವನ್ನ ಕೂಡ ನಿತಿನ್ ನಬೀನ್ ಮಾಡಿರುವಂಥದ್ದು. ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು, ಒಗ್ಗಟ್ಟಾಗಿದ್ದಾಗ ಮಾತ್ರ ಎಲ್ಲವೂ ಸಾಧ್ಯ, ಸಕ್ಸಸ್ ಅನ್ನೋದು ಸಿಗುತ್ತೆ. ಸರ್ಕಾರದ ವಿರುದ್ಧ ಸದನದ ಒಳಗಡೆ ನೀವು ಮಾತನಾಡ್ತೀರಾ, ಧ್ವನಿಯನ್ನ ಎತ್ತುತ್ತೀರಾ, ಅದೇ ರೀತಿಯಾಗಿ ಕ್ಷೇತ್ರದಲ್ಲೂ ಕೂಡ ಆ ಕೆಲಸವನ್ನ ಮಾಡಬೇಕು. ಎಲ್ಲವನ್ನ ಸರಿಪಡಿಸಿ ಪಕ್ಷ ಸಂಘಟನೆಯನ್ನ ಮಾಡೋಣ ಅಂತ ಇದೀಗ ಹೇಳಿದ್ದಾರೆ. ಇಂದು ಹಾಗೂ ನಾಳೆ ಮಧ್ಯಾಹ್ನದವರೆಗೂ ಕೂಡ ಅವಕಾಶ ಇದೆ ನಿಮ್ಗೆ. ನನ್ನ ಹತ್ತಿರ ಹೇಳಿ, ಅದೇನೇ ಇರ್ಲಿ ಸಮಸ್ಯೆಯನ್ನ ಬಗೆಹರಿಸೋಣ, ಸರಿಪಡಿಸಿ ಪಕ್ಷ ಸಂಘಟನೆಯನ್ನ ಕಟ್ಟೋಣ. ಇಂದು ಸಂಜೆ ನಾಳೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಗೆ ಅವಕಾಶ ಇದೆ. ಬಿವೈ ವಿಜಯೇಂದ್ರ, ಆರ್ ಅಶೋಕ್ ಸೇರಿ ಈ ಸಭೆಯಲ್ಲಿ ಹಲವರು ಭಾಗಿಯಾಗಿದ್ರು. ಮಹತ್ವದ ಸಭೆಯಲ್ಲಿ ಒಗ್ಗಟ್ಟಿನ ಪಾಠವನ್ನ ನಿತಿನ್ ನಬೀನ್ ಅವರು ಮಾಡಿದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು, ಒಗ್ಗಟ್ಟಾಗಿದ್ದಾಗ ಎಲ್ಲವೂ ಸಾಧ್ಯ ಅಂತ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು, ಪಾಠವನ್ನ ಮಾಡಿದ್ದಾರೆ. ಸದನದ ಒಳಗಡೆ ಎಲ್ಲವನ್ನ ಮಾತಾಡ್ತೀರಾ, ಸರ್ಕಾರ ಏನೇನ್ ತಪ್ಪು ಮಾಡ್ತಿದೆ, ಎಲ್ಲಿ ದಾರಿ ತಪ್ತಾ ಇದೆ, ಅದನ್ನೆಲ್ಲ ಧ್ವನಿ ಎತ್ತುತ್ತೀರಾ. ಅದೇ ರೀತಿಯಾಗಿ ಕ್ಷೇತ್ರದಲ್ಲೂ ಕೂಡ ಆಗುವಂತ ಕೆಲವೊಂದಷ್ಟು ತೊಂದರೆಗಳೇನಿರುತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕ್ಷೇತ್ರದಲ್ಲೂ ಕೂಡ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. भारत माता की सर भारत माता की
ಏನೇ ಸಮಸ್ಯೆ ಇದ್ರೂ ಕೂಡ ನನ್ನ ಬಳಿ ಹೇಳ್ಕೊಡಿ, ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಬಿಜೆಪಿ ಆಫೀಸಿಂದಾನೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಒಂದ್ ಕಡೆನಲ್ಲಿ ಬಣ ರಾಜಕೀಯ ಅನ್ನೋದು ಶುರುವಾಗಿತ್ತು ಬಿಜೆಪಿಯಲ್ಲೂ ಕೂಡ. ಇದೀಗ ಒಗ್ಗಟ್ಟಿನ ಪಾಠವನ್ನ ಮಾಡಿದ್ದಾರೆ ನಿತಿನ್ ನಬೀನ್ ಅವರು. ನಾಳೆ ಹಾಗೂ ಇಂದು ಸಂಜೆವರೆಗೂ ಕೂಡ ನಾನು ನಿಮ್ಗೆ ಅವಕಾಶವನ್ನ ಕೊಡ್ತೀನಿ, ಜೊತೆಯಲ್ಲಿ ಏನೇನ್ ತೊಂದರೆ ಆಗ್ತಾ ಇದೆ, ನಿಮ್ಗೆ ಏನ್ ಆಗ್ತಾ ಇದೆ ಅದನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ನಿತಿನ್ ನಬೀನ್ ಅವರು ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಪ್ರಮುಖವಾಗಿ ಶಾಸಕರು ಮತ್ತೆ ಸಂಸದರು ಮತ್ತೆ ಪಕ್ಷದ ಮುಖಂಡರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಈಗಾಗಲೇ ಒಂದಿಷ್ಟು ರಾಜ್ಯ ಬಿಜೆಪಿಗೆ ಚುರುಕು ಮುಟ್ಟಿಸಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಇವತ್ತು ಮಹತ್ವದ ಸಭೆಯನ್ನು ಕೂಡ ನಿತಿನ್ ನಬೀನ್ ಅವರು ಕೂಡ ನಡೆಸಿರ್ತಕ್ಕಂಥದ್ದು. ಮೊದಲಿಗೆ ಏನು ಪಶ್ಚಿಮ ಬಂಗಾಳದಲ್ಲಿ ಏನು ಬಿಜೆಪಿಗೆ ಸಕ್ಸಸ್ ಬಂದಿದೆ ಆ ಒಂದು ವಿಚಾರವನ್ನ ಪ್ರಸ್ತಾಪಿಸಿ ಆ ಒಂದು ಚರ್ಚೆಯನ್ನು ಕೂಡ ಆರಂಭಿಸಿದ್ರು ಅನ್ನುವಂಥದ್ದು. ಅಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ವಿ, ಹಾಗಾಗಿ ಅಭೂತಪೂರ್ವ ಒಂದು ಗೆಲುವು ಕೂಡ ನಮ್ದಾಯ್ತು. ಅದೇ ರೀತಿಯಲ್ಲೂ ಕೂಡ ರಾಜ್ಯದಲ್ಲಿಯೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು, ಅಂದ್ರೆ ಮಾತ್ರ ಗೆಲುವು ಸಾಧ್ಯ ಅನ್ನುವಂಥದ್ದನ್ನ ಶಾಸಕರಿಗೆ, ಸಂಸದರಿಗೆ ಮತ್ತೆ ಮುಖಂಡರಿಗೆ ಕೂಡ ಸೂಚನೆಯನ್ನ, ಸಲಹೆಯನ್ನು ಕೂಡ ನಿತಿನ್ ನಬೀನ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ರೆಬಲ್ ನಾಯಕರ ಹೇಳಿಕೆಗಳಿಂದ ಪಕ್ಷಕ್ಕೆ ಒಂದು ಮುಜುಗರ ಉಂಟಾಗುವಂತಹ ಒಂದಿಷ್ಟು ನಡವಳಿಕೆ ಕೂಡ ಆಡಿದ್ರು. ಅದೆಲ್ಲವನ್ನು ಕೂಡ ಬಿಟ್ಟು ಪಕ್ಷ ಸಂಘಟನೆಗಾಗಿ ಒತ್ತು ಕೊಡಬೇಕು, ಕಾರ್ಯಕರ್ತರಿಗೆ ಗೌರವ ಕೊಡಬೇಕು. ಏನೇ ನಿಮ್ಮ ಒಂದು ನಿರ್ಧಾರ ಆಗ್ಬೇಕಂತಂದ್ರೆ ಅದು ಕಾರ್ಯಕರ್ತರು ನಿಮ್ಮ ಒಂದು ಪವರ್ ಅನ್ನ ನಿರ್ಧಾರ ಮಾಡಲಿದ್ದಾರೆ. ಹಾಗಾಗಿ ಕಾರ್ಯಕರ್ತರ ಜೊತೆ ಒಂದು ಸಂಬಂಧವನ್ನ ಚೆನ್ನಾಗಿ ಇಟ್ಕೊಳ್ಳಿ, ಪಕ್ಷ ಸಂಘಟನೆಗೆ ಒತ್ತು ಕೊಡಿ. ನಿಮ್ಮಲ್ಲಿರ್ತಕ್ಕಂತಹ ಆಂತರಿಕ ಏನು ಕಚ್ಚಾಟ ಏನಿದೆ, ಆ ಒಂದು ಕಲಹ ಏನಿದೆ, ಅದನ್ನೆಲ್ಲವನ್ನು ಕೂಡ ಬಿಟ್ಟು ಪಕ್ಷ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಬರಬೇಕು. ನೀವೇನಾದ್ರೂ ಒಗ್ಗಟ್ಟು ಇಲ್ಲದೆ ಇದ್ರೆ, ಯೂನಿಟಿ ಏನಾದ್ರೂ ಹೊಡೆದ್ರೆ ಅದು ಮತ್ತೊಬ್ಬರಿಗೆ ಲಾಭ ಆಗುತ್ತೆ, ಅಂದ್ರೆ ವಿರೋಧ ಪಕ್ಷಗಳಿಗೆ ಅದು ಲಾಭ ಆಗುತ್ತೆ. ಹಾಗಾಗಿ ಅವುಗಳನ್ನೆಲ್ಲವನ್ನು ಕೂಡ ಮುನಿಸನ್ನ ಬಿಟ್ಟು ನೀವು ಪಕ್ಷ ಸಂಘಟನೆ ಒತ್ತು ಕೊಡಿ. ಏನು ಪಕ್ಷ ನೇಮಿಸಿದಂತವರಿಗೆ ಉಸ್ತುವಾರಿಗಳೇನು ಹಾಕಿರ್ತಾರೆ ಅವರಿಗೆ ಒಂದು ಬೆಲೆ ಕೊಡಿ, ಅವರ ಮಾತನ್ನ ಕೇಳಿ ಪಕ್ಷ ಸಂಘಟನೆಗೆ ಒತ್ತು ಕೊಡಿ ಅನ್ನುವಂಥದ್ದನ್ನ ನಿತಿನ್ ನಬೀನ್ ಅವರು ಒಂದು ಸಲಹೆ ರೀತಿಯಲ್ಲಿ ಕೂಡ ಹೇಳಿರತಕ್ಕಂಥದ್ದು. ಇನ್ನೊಂದು, ನೀವೇನಾದ್ರೂ ಈ ರೀತಿ ನಡೆದುಕೊಳ್ಳಲಿಲ್ಲ ಅಂತಂದ್ರೆ ಏನು ಒಂದು ಕ್ರಮ ಕೈಗೊಳ್ಳಬೇಕು, ಏನ್ ನಿರ್ಧಾರ ಕೈಗೊಳ್ಳಬೇಕು ಅದನ್ನ ನಾವು ತೆಗೆದುಕೊಳ್ತೇವೆ. ಆದ್ರೆ ಇದನ್ನ ನಿಮಗೆ ಮೊದಲ ಬಾರಿಗೆ ನಾನು ಸೂಚನೆಯನ್ನ ಕೊಡ್ತಾ ಇದ್ದೇನೆ, ಸಲಹೆಗಳನ್ನ ನೀಡ್ತಾ ಇದ್ದೇನೆ. ಇದೇ ಏನಾದ್ರೂ ಮುಂದುವರೆದ್ರೆ ಮುಂದೆ ನಿಮ್ಮ ಮೇಲೆ ಕ್ರಮ ಕೂಡ ಕೈಗೊಳ್ಳಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಎಲ್ಲರೂ ಕೂಡ ಒಂದು ಖಡಕ್ ಆಗಿರ್ತಕ್ಕಂಥ ಸೂಚನೆ ಮತ್ತು ಸಲಹೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ರಾಜ್ಯಾಧ್ಯಕ್ಷರಿಗೂ ಸಹಿತ ಒಂದಿಷ್ಟು ಕಿವಿ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅನಗತ್ಯವಾಗಿ ನೀವು ಗೊಂದಲವನ್ನ ಸೃಷ್ಟಿ ಮಾಡ್ಕೊಳ್ಬೇಡಿ. ನಿಮ್ಮ ಬಳಿ ಏನಾದ್ರೂ ಆ ಸಮಸ್ಯೆ ಬಗೆಹರಿಯುತ್ತೆ ಅಂದ್ರೆ ಬಗೆಹರಿಸಿ, ಇಲ್ಲ ಅಂತಂದ್ರೆ ನಮ್ಮ ಬಳಿ ಕಳಿಸಿ, ನಾನು ಅದನ್ನ ಬಗೆಹರಿಸ್ತೇನೆ ಅನ್ನುವಂತ ಮಾತನ್ನ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ನಿಮ್ಮಲ್ಲಿರ್ತಕ್ಕಂಥ ಒಂದಿಷ್ಟು ಆಂತರಿಕ ಬಿಕ್ಕಟ್ಟನ್ನ ಸರಿಪಡಿಸಿಕೊಳ್ಳಿ. ನೀವು ಒಂದು ವಿಶ್ವಾಸಕ್ಕೆ ಎಲ್ಲರೂ ಕೂಡ ತೆಗೆದುಕೊಂಡು ಪಕ್ಷ ಸಂಘಟನೆಗೆ ಒತ್ತು ಕೊಡಿ. ಬರೀ ಕೇವಲ ವಿಧಾನಸೌಧದಲ್ಲಿ ಒಂದು ಸದನದಲ್ಲಿ ಮಾತ್ರ ಮಾತನಾಡಿದ್ರೆ ಅಷ್ಟೇ ಸಾಲದು, ಪಕ್ಷ ಸಂಘಟನೆಯಲ್ಲಿ ಕೂಡ ಒತ್ತು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಕಿವಿ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಒಂದ್ ಕಡೆನಲ್ಲಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನ ಮಾಡ್ಕೊಂಡು ಹೋಗಿ, ನಾನು ನಿಮ್ಗೆ ಇದನ್ನ ವಾರ್ನಿಂಗ್ ಆಗಿ ಹೇಳ್ತಾ ಇರುವಂತದ್ದು, ಮುಂದೆ ಈ ರೀತಿಯಾದಂತಹ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ.